ಪಕ್ಷದ ಶಾಸಕರನ್ನ ಭೇಟಿ ಮಾಡಿದ ಶಶಿಕಲಾ ಗೋಲ್ಡನ್ ವೇ ರೆಸಾರ್ಟ್ನಲ್ಲಿ ಎಂಎಲ್ಎಗಳ ಜೊತೆ ಚರ್ಚೆ ಮುಂದಿನ ಕಾರ್ಯತಂತ್ರ ಕುರಿತು ಮೀಟಿಂಗ್ ಗೋಲ್ಡನ್ ವೇ ರೆಸಾರ್ಟ್ಗೆ ಈಗ ವಿಕೆ ಶಶಿಕಲಾ ನಟರಾಜನ್ ಆಗಮಿಸಿದ್ದಾರೆ ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯ ಕುವತ್ತೂರು ರೆಸಾರ್ಟ್ಗೆ ವಿಕೆ ಶಶಿಕಲಾ ನಟರಾಜನ್ ಜೊತೆಗೆ ಸುಮಾರು 30 ಕಾರುಗಳು ಆಗಮಿಸಿದ್ದು ಸುಮಾರು 92 ಅಣ್ಣಾಡಿಎಂಕೆ ಶಾಸಕರಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ರಾಜ್ಯಪಾಲರಿಗೆ ಬೆಳಗ್ಗೆ ಪತ್ರವನ್ನ ಕೂಡ ಬರೆದಿರುವಂತಹ ಶಶಿಕಲಾ ರಾಜಭವನದಲ್ಲಿ ಎಂಎಲ್ಎಗಳ ಪರೇಡ್ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅವಕಾಶ ನೀಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂತಹ ಶಶಿಕಲಾ ನಟರಾಜನ್ ಈಗ 30 ಕಾರುಗಳಲ್ಲಿ 92 ಜನ ಎಂಎಲ್ಎಗಳನ್ನ ಕರೆತಂದಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ತಮಿಳುನಾಡಿನ ಕಾಂಚೀಪುರಂನಲ್ಲಿರುವಂತಹ ರೆಸಾರ್ಟ್ ಗೋಲ್ಡನ್ ವೇ ರೆಸಾರ್ಟ್ನಲ್ಲಿ ಕಳೆದ ಹಲವು ದಿನಗಳಿಂದ 4-5 ದಿನಗಳಿಂದ ಎಂಎಲ್ಎಗಳನ್ನ ಅದರಲ್ಲಿ ಇರಿಸಲಾಗಿದೆ ಅನ್ನುವಂತಹ ಮಾಹಿತಿ ಇತ್ತು ವಿಕೆ ಶಶಿಕಲಾ ನಟರಾಜನ್ ಈಗ ಅವರ ಜೊತೆಗೆ ಸುಮಾರು 30 ಕಾರುಗಳಲ್ಲಿ 92 ಎಐಎಡಿಎಂಕೆ ಶಾಸಕರಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ರಾಜ್ಯಪಾಲರಿಗೆ ಬೆಳಗ್ಗೆ ಶಶಿಕಲಾ ಪತ್ರವನ್ನ ಕೂಡ ಬರೆದಿದ್ದಾರೆ ರಾಜಭವನದಲ್ಲಿ ಎಂಎಲ್ಎಗಳ ಪರೇಡ್ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಪರೇಡ್ ನಡೆಸೋದಕ್ಕೆ ಅವಕಾಶ ಕೊಡಿ ಅಂತ ಶಶಿಕಲಾ ನಟರಾಜನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ತಮಿಳುನಾಡಲ್ಲಿ ಕ್ಷಣಕ್ಕೂ ಕೂಡ ರಾಜಕೀಯ ಹೈಡ್ರಾಮಾ ತಾರಕಕ್ಕೆ ಇರ್ತಾ ಇದೆ ಸದ್ಯ ಶಶಿಕಲಾ ಎಂಎಲ್ಎಗಳ ಪರೇಡ್ ನಡೆಸೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದು ರಾಜ್ಯಪಾಲರಿಗೆ ಈ ಸಂಬಂಧ ಬೆಳಗ್ಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ತಮ್ಮ ಬಳಿ ಎಂಎಲ್ಎಗಳ ಒಂದು ಸಪೋರ್ಟ್ ಇದೆ ಅದನ್ನ ತೋರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಶಶಿಕಲಾ ನಟರಾಜನ್ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡಿದ್ದು ರಾಜಭವನದಲ್ಲಿ ಎಂಎಲ್ಎಗಳ ಪರೇಡ್ ನಡೆಸೋದಕ್ಕೆ ಅವಕಾಶ ನೀಡೋದಕ್ಕೆ ಮನವಿಯನ್ನ ಮಾಡಿದ್ದಾರೆ ಹೇಗಾದ್ರೂ ಸರಿ ಸಿಎಂ ಗದ್ದುಲಿಗೆ ಬೇಕು ಅಂತ ಶಶಿಕಲಾ ಪಣ ತೊಟ್ಟಿರುವ ಹಿನ್ನೆಲೆಯಲ್ಲಿ ತಮಗೆ ಸಪೋರ್ಟ್ ಮಾಡುವಂತಹ ಶಾಸಕರನ್ನ ರಾಜ್ಯಪಾಲರ ಎದುರು ಹಾಜರುಪಡಿಸೋದಕ್ಕೆ ಈಗ ಶಶಿಕಲಾ ನಟರಾಜನ್ ಸಿದ್ಧರಾಗಿದ್ದು ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯ ಕೂವತ್ತೂರಲ್ಲಿರುವಂತಹ ಗೋಲ್ಡನ್ ವೇ ರೆಸಾರ್ಟ್ನಲ್ಲಿ ಏನು ಎಲ್ಲಾ ಶಾಸಕರಿಗೂ ಕೂಡ ವ್ಯವಸ್ಥೆ ಮಾಡಲಾಗಿತ್ತು ಈಗ ಸುಮಾರು ಅವರ ಜೊತೆ ಶಶಿಕಲಾ ನಟರಾಜನ್ ಅಲ್ಲಿಂದ ಶಾಸಕರನ್ನ ರಾಜಭವನಕ್ಕೆ ಕರೆತರ್ತಾ ಇದ್ದಾರೆ ಅಂತ ಹೇಳಲಾಗಿದ್ದು ಅದರಲ್ಲಿ ಸುಮಾರು 30 ಕಾರುಗಳಲ್ಲಿ 92 ಎಐಎಡಿಎಂಕೆ ಶಾಸಕರಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಈಗ ಶಾಸಕರ ಭೇಟಿಗೆ ಶಶಿಕಲಾ ನಟರಾಜನ್ ಆಗಮಿಸಿದ್ದಾರೆ ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯಲ್ಲಿರುವಂತಹ ಕೂವತ್ತೂರಲ್ಲಿರುವಂತಹ ಗೋಲ್ಡನ್ ಬೇ ರೆಸಾರ್ಟ್ಗೆ ಶಶಿಕಲಾ ನಟರಾಜನ್ ಆಗಮಿಸಿದ್ದು ಅವರ ಜೊತೆಗೆ ಸುಮಾರು 30 ಕಾರುಗಳು ಅಂದ್ರೆ 92 ಶಾಸಕರು ಇರುವ ಬಗ್ಗೆ ಮಾಹಿತಿ ಇದೆ ಆ 30 ಕಾರುಗಳಲ್ಲೂ ಕೂಡ ಶಶಿಕಲಾ ಪರವಾಗಿರುವಂತಹ ಶಾಸಕರು ಆಗಮಿಸುತ್ತಾರೆ ಅಂತ ಹೇಳಲಾಗಿದ್ದು ಶಶಿಕಲಾ ಅವರ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ ಯಾಕಂದ್ರೆ ರಾಜ್ಯಪಾಲರ ಎದುರು ತಮಗೆ ಸಪೋರ್ಟ್ ಇರುವಂತಹ ಶಾಸಕರನ್ನ ಹಾಜರುಪಡಿಸೋದಕ್ಕೆ ಎಂಎಲ್ಎಗಳ ಪರೇಡ್ ನಡೆಸೋದಕ್ಕೆ ವಿಕೆ ಶಶಿಕಲಾ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಸಂಬಂಧ ಬೆಳಗ್ಗೆ ಅವರು ಪತ್ರವನ್ನ ಕೂಡ ಬರೆದಿದ್ದಾರೆ ರಾಜ್ಯಪಾಲರಿಗೆ ಹೀಗಾಗಿ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟರೆ ಈ ಎಲ್ಲಾ ಶಾಸಕರನ್ನ ರಾಜ್ಯಪಾಲರ ಎದುರು ಹಾಜರುಪಡಿಸಲಾಗುತ್ತೆ ಎಂಎಲ್ಎಗಳ ಪರೇಡ್ ನಡೆಸಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಶಶಿಕಲಾ ನಟರಾಜನ್ ಅಲ್ಲಿ ಶಾಸಕರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ ತಮಿಳುನಾಡಿನಲ್ಲಿ ರಾಜಕೀಯ ಬೆಳವಣಿಗೆ ಕ್ಷಣಕ್ಕೂ ಕೂಡ ತಿರುವು ಪಡ್ಕೊಳ್ತಾ ಇದ್ದು ಶಶಿಕಲಾ ಅವರ ಮುಂದಿನ ನಡೆ ಈಗ ಸಾಕಷ್ಟು ಕುತೂಹಲ ಮೂಡಿದೆ ಯಾಕಂತಂದ್ರೆ ಶಶಿಕಲಾ ಈಗ ತಮಗೆ ಸಪೋರ್ಟ್ ಇರುವಂತಹ ತಮಗೆ ಬೆಂಬಲ ಕೊಡುವಂತಹ ಶಾಸಕರನ್ನ ರಾಜ್ಯಪಾಲರ ಎದುರು ಹಾಜರುಪಡಿಸೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಶಾಸಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದ್ದು ಗೋಲ್ಡನ್ ಬೇ ರೆಸಾರ್ಟ್ಗೆ ವಿಕೆ ಶಶಿಕಲಾ ನಟರಾಜನ್ ಆಗಮಿಸಿ ಅವರ ಜೊತೆಗೆ ಸುಮಾರು 30 ಕಾರುಗಳಲ್ಲಿ 92 ಎಐಎಡಿಎಂಕೆ ಶಾಸಕರನ್ನ ಕರೆದೊಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ವಿಕೆ ಶಶಿಕಲಾ ನಟರಾಜನ್ ಜೊತೆಗೆ ಸುಮಾರು 30 ಕಾರುಗಳು ತೆರಳುತ್ತಾ ಇದ್ದು ಅದರಲ್ಲೆಲ್ಲ ಕೂಡ ಎಐಎಡಿಎಂಕೆ ಶಾಸಕರು ಇದ್ದಾರೆ ಅಂತ ಹೇಳಲಾಗಿದ್ದು ರಾಜ್ಯಪಾಲರ ಎದುರು ಪರೇಡ್ ನಡೆಸೋದಕ್ಕೆ ಶಾಸಕರನ್ನ ಹಾಜರುಪಡಿಸೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿಕೆ ಶಶಿಕಲಾ ಬೆಳಗ್ಗೆ ಈ ಸಂಬಂಧ ಪತ್ರವನ್ನ ಬರೆದಿರುವಂತಹ ಶಶಿಕಲಾ ಅವರಿಗೆ ಇನ್ನೂ ಕೂಡ ರಾಜ್ಯಪಾಲರಿಂದ ಅನುಮತಿ ಲಭ್ಯ ಆಗಿಲ್ಲ ರಾಜ್ಯಪಾಲರು ಯಾವುದೇ ಕ್ಷಣದಲ್ಲೂ ಕೂಡ ಆಯ್ತು ಓಕೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅನುಮತಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಎಂಎಲ್ಎಗಳನ್ನ ರಾಜ್ಯಪಾಲರ ಎದುರು ಹಾಜರುಪಡಿಸಬೇಕಾಗತ್ತೆ ಪರೇಡ್ ನಡೆಸ್ತಾರೆ ಈ ಮೂಲಕ ತನಗೆ ಇವರೆಲ್ಲರೂ ಕೂಡ ಸಪೋರ್ಟ್ ಇದ್ದಾರೆ 92 ಶಾಸಕರ ಸಪೋರ್ಟ್ ತನಗೆ ಇದೆ ತಾನು ಬಹುಮತ ಸಾಬೀತುಪಡಿಸೋದಕ್ಕೆ ಸಿದ್ಧಳಿದ್ದೇನೆ ತಾನು ಅಧಿಕಾರವನ್ನ ವಹಿಸಿಕೊಳ್ತೇನೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಸೂಚನೆಯನ್ನ ಕೊಡೋದಕ್ಕೆ ಶಶಿಕಲಾ ಈಗಾಗಲೇ ಸಿದ್ಧತೆಯನ್ನ ಆರಂಭಿಸಿದ್ದು ಶಾಸಕರನ್ನ ಭೇಟಿ ಮಾಡಿಯಾಗಿದೆ ಜೊತೆಗೆ ಅವರ ಜೊತೆಗೆ ಸುಮಾರು ಶಾಸಕರನ್ನ ಈಗ ಅಲ್ಲಿಗೆ ಕರ್ಕೊಂಡು ಕೂಡ ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ
ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯ ಕೂವತ್ತೂರು ರೆಸಾರ್ಟ್ನಲ್ಲಿ ಗೋಲ್ಡನ್ ಬೇ ರೆಸಾರ್ಟ್ನಲ್ಲಿ ಅಣ್ಣಾ ಡಿಎಂಕೆ ಶಾಸಕರನ್ನ ಇರಿಸಲಾಗಿದೆ ಅನ್ನುವಂತಹ ಮಾಹಿತಿ ಏನಿದೆ. ಈಗ ಅಲ್ಲಿಗೆ ಶಶಿಕಲಾ ತೆರಳಿದ್ದಾರೆ. ಅಲ್ಲಿ ಶಾಸಕರ ಜೊತೆಗೆ ಮಾತುಕತೆ ನಡೆಸಿ ತಮ್ಮ ಜೊತೆಗೆ ಶಾಸಕರನ್ನ ಕರೆದೊಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಅದು ಕೂಡ ರಾಜಭವನಕ್ಕೆ ಕರ್ಕೊಂಡು ಹೋಗಿ ರಾಜ್ಯಪಾಲರ ಎದುರು ಪರೇಡ್ ನಡೆಸೋದಕ್ಕೆ ಈ ಎಲ್ಲ ಶಾಸಕರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ ಅಂತ ಹೇಳಲಾಗಿದ್ದು 30 ಕಾರುಗಳಲ್ಲಿ ಸುಮಾರು 92 ಅಣ್ಣಾ ಡಿಎಂಕೆ ಶಾಸಕರು ಆಗಮಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ರಾಜ್ಯಪಾಲರು ಭೇಟಿಗೆ ಸಮಯವನ್ನ ನಿಗದಿಪಡಿಸಿಲ್ಲ, ಇನ್ನು ಕೂಡ ಅನುಮತಿ ಕೊಡಬೇಕಷ್ಟೇ. ಆದರೆ ಈಗಾಗಲೇ ರಾಜ್ಯಪಾಲರಿಗೆ ಈ ಸಂಬಂಧ ಎಂಎಲ್ಎಗಳ ಪರೇಡ್ ನಡೆಸೋದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ವಿಕೆ ಶಶಿಕಲಾ ಮನವಿ ಪತ್ರವನ್ನ ಕೂಡ ಮಾಡಿಕೊಂಡಿದ್ದಾರೆ, ಮನವಿ ಪತ್ರವನ್ನ ಬರೆದಿದ್ದಾರೆ. ಇದಕ್ಕೆ ರಾಜ್ಯಪಾಲರು ಈಗ ಏನು ಉತ್ತರ ಕೊಡಬೇಕು ನೋಡಬೇಕಷ್ಟೇ. ಹಾಗೆ ರಾಜ್ಯಪಾಲರು ಒಂದು ವೇಳೆ ಓಕೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರ ಎದುರು ಈ ಶಾಸಕರನ್ನ ಹಾಜರುಪಡಿಸಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ಈಗ ಗೋಲ್ಡನ್ ಬೇ ರೆಸಾರ್ಟ್ ಸಮೀಪದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್ ಬುರ್ಲಿ, ಈಗ ಗೋಲ್ಡನ್ ಬೇ ರೆಸಾರ್ಟ್ಗೆ ವಿಕೆ ಶಶಿಕಲಾ ಆಗಮಿಸಿದ್ದಾರೆ. ಅಲ್ಲಿಂದ ಶಾಸಕರನ್ನ ತಮ್ಮ ಜೊತೆಗೆ ಕರೆದೊಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅಲ್ಲಿ ಎಷ್ಟು ಜನ ಶಾಸಕರಿದ್ರು, ಒಟ್ಟಾರೆ ಎಷ್ಟು ಜನ ತೆರಳುತ್ತಾ ಇದ್ದಾರೆ, ಮತ್ತೆ ರಾಜಭವನದಲ್ಲಿ ಪರೇಡ್ ನಡೆಸೋದಕ್ಕೆ ಅನುಮತಿ ಲಭ್ಯ ಆಗಿದೆಯಾ? ಸುಕನ್ಯಾ, ಏನು ಅಂದ್ರೆ ಇದು ತಮಿಳುನಾಡು ರಾಜಕೀಯದಲ್ಲಾಗಿರುವಂತಹ ಕ್ಷಿಪ್ರ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆಯಿಂದಲೂ ಬೇರೆ ಬೇರೆ ಬೆಳವಣಿಗೆ ನಡೀತಾ ಇದ್ವು. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಹೊಸದೊಂದು ತಿರುವು ಪಡೆದಿರುವಂತಹ ರಾಜಕೀಯ ಬೆಳವಣಿಗೆ ಇದೀಗ ರೆಸಾರ್ಟ್ ನಿಂದ ಶಾಸಕರನ್ನ ಕರೆದುಕೊಂಡು ಹೋಗುವಷ್ಟರ ಮಟ್ಟಿಗೆ ಬಂದು ನಿಂತಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಅಂದ್ರೆ ಈಗಷ್ಟೇ ಒಂದು 10 ನಿಮಿಷದ ಹಿಂದೆಯೇ ವಿಕೆ ಶಶಿಕಲಾ ನಟರಾಜನ್ ಗೋಲ್ಡನ್ ಬೇ ರೆಸಾರ್ಟ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಒಳಭಾಗದಲ್ಲಿರುವಂತಹ ಶಾಸಕರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸುಮಾರು 92 ಜನ ಶಾಸಕರು ಒಳಭಾಗದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯ ಗೊತ್ತಾಗ್ತಾ ಇದೆ. ಎಲ್ಲಾ ಶಾಸಕರನ್ನ ಕರೆದು ಸಭೆ ನಡೆಸಿ ಏನು ಒಂದು ಪರೇಡ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಗವರ್ನರ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ನನಗೆ ಶಾಸಕರ ಬೆಂಬಲ ಇದೆ, ಮತ್ತೆ ಮೆಜಾರಿಟಿ ತೋರಿಸುವಂತ ಅಂದ್ರೆ ಸರ್ಕಾರ ರಚನೆಗೆ ಬೇಕಿರುವಂತ ಮ್ಯಾಜಿಕ್ ನಂಬರ್ನಷ್ಟು ಶಾಸಕರು ನನ್ನ ಜೊತೆಗಿದ್ದಾರೆ, ಪರೇಡ್ ನಡೆಸೋದಕ್ಕೆ ಅವಕಾಶ ಕೊಡಿ, ಮತ್ತೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಿ ಎನ್ನುವಂತ ಒಂದು ಮನವಿ ಪತ್ರವನ್ನ ಕೂಡ ಬರೆದಿದ್ರು. ಆ ಮನವಿ ಪತ್ರ ಬರೆದ ತಕ್ಷಣಕ್ಕೇನೆ ಶಾಸಕರನ್ನ ಭೇಟಿ ಆಗೋದಕ್ಕೆ ರೆಸಾರ್ಟ್ಗೆ ಬರುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ರು. ಹೀಗಾಗಿ ಈಗ ಸದ್ಯಕ್ಕೆ ರೆಸಾರ್ಟ್ಗೆ ಭೇಟಿಯನ್ನ ಕೊಟ್ಟಿರುವಂತಹ ಶಶಿಕಲಾ ನಟರಾಜನ್ ಅಲ್ಲಿರುವಂತಹ ಶಾಸಕರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಒಂದು ವೇಳೆ ಏನಾದ್ರೂ ರಾಜ್ಯಪಾಲರು ಭೇಟಿಗೆ ಅವಕಾಶವನ್ನ ಕೊಡದೆ ಹೋದ್ರೆ ಮುಂದಿನ ರಾಜಕೀಯ ನಡೆ ಯಾವ ರೀತಿಯಾಗಿ ಇರಬೇಕು, ಒಂದು ವೇಳೆ ರಾಜ್ಯಪಾಲರು ಅವಕಾಶ ಕೊಡದೆ ಹೋದ್ರೆ ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಆಗಬೇಕಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮಾತುಕತೆಯನ್ನ ನಡೆಸ್ತಾರೆ. ಇಷ್ಟು ಬಹುಬೇಗನೆ ಶಾಸಕರನ್ನ ಭೇಟಿ ಆಗಬೇಕು, ಸ್ವತಃ ತಾನೇ ರೆಸಾರ್ಟ್ಗೆ ಬರಬೇಕು ಅನ್ನುವಷ್ಟರ ಮಟ್ಟಿಗೆ ಮನಸ್ಥಿತಿಗೆ ಶಶಿಕಲಾ ನಟರಾಜನ್ ತಲುಪಿದ್ದಾರೆ ಅನ್ನೋದಾದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಭಯ ಶುರುವಾಗಿದೆಯಾ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಯಾಕಂದ್ರೆ ಬೆಳಗಿನ ಜಾವ ಸುಮಾರು 10-11 ಗಂಟೆಯಷ್ಟೊತ್ತಿಗೆ ಇಬ್ಬರು ಎಂಪಿಗಳು ಓ ಪನ್ನೀರ್ ಸೆಲ್ವಂ ಕ್ಯಾಂಪ್ ಅನ್ನ ಸೇರ್ಕೊಂಡಿದ್ರು. ಅದಷ್ಟೇ ಅಲ್ಲದೆ ಏನು ಸಚಿವರಾಗಿದ್ದಂತಹ ಪಾಂಡ್ಯ ರಾಜನ್ ಕೂಡ ಓ ಪನ್ನೀರ್ ಸೆಲ್ವಂ ಅವರಿಗೆ ಬಹಿರಂಗವಾಗಿ ಒಂದು ಬೆಂಬಲವನ್ನ ಸೂಚಿಸಿದ್ರು. ಒಂದು ವೇಳೆ ಏನಾದ್ರೂ ಇದೇ ರೀತಿ ಡಿಲೇ ಆಗ್ತಾ ಹೋದ್ರೆ, ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಸಮಯಾವಕಾಶ ಸಿಗದೆ ಹೋದ್ರೆ ಎಲ್ಲೋ ಒಂದು ಕಡೆ ಶಾಸಕರು ಆ ಕಡೆ ಜಂಪ್ ಆಗ್ತಾರ ಅನ್ನುವಂತ ಭಯ ಕೂಡ ಶುರುವಾಗಿತ್ತು. ಈ ಕಾರಣಕ್ಕಾಗಿಯೇ ಒಂದು ಪತ್ರವನ್ನ ಬರೆದಿದ್ರು. ಪತ್ರದಲ್ಲಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು, ಸರ್ಕಾರ ರಚನೆಗೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ನಷ್ಟು ಶಾಸಕರು ನನ್ನ ಜೊತೆಗಿದ್ದಾರೆ, ಭೇಟಿಗೆ ಅವಕಾಶ ಕೊಡಿ ಅಂತ. ಈಗಷ್ಟೇ ಏನು ಶಶಿಕಲಾ ನಟರಾಜನ್ ರೆಸಾರ್ಟ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ, ತಮ್ಮ ಬೆಂಬಲಿತ ಶಾಸಕರ ಜೊತೆ ಸಭೆಯನ್ನ ನಡೆಸ್ತಾರೆ. ಸಭೆಯ ನಂತರದಲ್ಲಿ ಯಾವೆಲ್ಲ ರಾಜಕೀಯ ನಡೆಯನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸುಕನ್ಯಾ, ಧನ್ಯವಾದ ಆನಂದ್ ಬರ್ಲಿ.